ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾ, ಬಹುಭಾಷೆಯಲ್ಲಿ ಬರ್ತಿರುವಂಥ ಈ ಚಿತ್ರದ ಟೈಟಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಹಳೆಯ ಟೈಟಲ್ ಆದರೂ ಕೂಡ ಒಂದು ವಿಶೇಷವಾದ ಸೆಳೆತ ಇದೆ. ಸೊ ಕೂರ್ಮಾವತಾರ ಈ ಚಿತ್ರದ ಟೈಟ್ಲು. ಸೊ ಈ ಟೈಟಲ್ನ ಸಿನಿಮಾ ಈಗಾಗಲೇ ಬಂದಿರುವಂಥದ್ದು. ಅದನ್ನು ಗಿರೀಶ್ ಕಾಸರವಳ್ಳಿ ಅವರು ಡೈರೆಕ್ಷನ್ ಮಾಡಿದರು. ಸೊ ಅವರ ಜಾನರ್, ಅವರ ಯೋಚನೆ, ಅವರ ಸಿನಿಮಾ ಪ್ರೀತಿ ಮತ್ತು ಅದನ್ನು ಹೇಳುವ ರೀತಿ, ಸೊ ಎಲ್ಲವೂ ಬೇರೆ. ಇಲ್ಲಿ ಕಮರ್ಷಿಯಲ್ ಟಚ್, ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂಥದ್ದು ಚಿತ್ರ ಇದು. ಶಿವರಾಜ್ ಕುಮಾರ್ ಅವರ ಜೊತೆಗೆ ವರಲಕ್ಷ್ಮಿ, ಶರತ್ ಕುಮಾರ್, ಸಾಯಿ ಕುಮಾರ್, ಸೊ ಇವರೆಲ್ಲ ಆ್ಯಕ್ಟ್ ಮಾಡಿರುವಂಥ ಚಿತ್ರ ಇದು. ಇಲ್ಲಿ ಡೈರೆಕ್ಟರ್ ಬಂದರೆ ಹರ್ಷವರ್ಧನ್ ಈ ಒಂದು ಚಿತ್ರವನ್ನು ಡೈರೆಕ್ಷನ್ ಮಾಡ್ತಿದ್ದಾರೆ. ಅಜೇಶ್ ಬಿ ಲೋಕನಾಥ್ ಏನಾದರೆ ಅವರು ಸಂಗೀತ ನಿರ್ದೇಶನ ಮಾಡ್ತಿರುವಂಥದ್ದು. ಜಗದೀಶ್ ಚಿಕಟ್ಟಿ ಈ ಚಿತ್ರಕ್ಕೆ ಕ್ಯಾಮ್ರಾ ವರ್ಕ್ ಮಾಡ್ತಿರುವಂಥದ್ದು. ಸೊ ವಿಶೇಷವಾಗಿ ಈ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಮೋಷನ್ ಪೋಸ್ಟರ್ ರಿಲೀಸ್ ಮೂಲಕ ಚಿತ್ರದ ಟೈಟಲ್ ಅನಾವರಣಗೊಂಡಿರುವಂಥದ್ದು. ಮೋಷನ್ ಪೋಸ್ಟರ್ ನೋಡಿದಾಗ ಸುಮಾರು ವಿಚಾರಗಳು ನಿಮಗೆ ಅರ್ಥ ಆಗುತ್ತೆ. ಸೊ ಕೂರ್ಮ ಅವತಾರ ಯಾವ ಥರ ಇತ್ತು, ಸೊ ಹೇಗೆ ಪುರಾಣದಲ್ಲಿ ಇದನ್ನು ಹೇಳುವಂಥ ಪ್ರಯತ್ನ ಮಾಡಿ ಪುರಾಣದಲ್ಲಿ ಹೇಳಿದ್ದಾರೆ. ಸೊ ಈ ಚಿತ್ರದಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ಏನು ಹೇಳಿಲ್ಲ ಅವರು, ಬಟ್ ಈ ಪುರಾಣದ ಕಥೆಗೂ ಈ ಕೂರ್ಮ ಅವತಾರದ ಟೈಟಲ್ಗೂ ಏನು ಲಿಂಕ್ ಇದೆ ಅಂಥೇಳಿ ನಿಮಗೆ ಕುತೂಹಲ ಮೂಡಿಸುವ ಥರನೇ ಈ ಒಂದು ಟೈಟಲ್ ಇದೆ. ಸೊ ಈ ಟೈಟಲ್ ಮೋಷನ್ ಪೋಸ್ಟರ್ ಗಮನ ಸೆಳೀತಾ ಇರುವಂಥದ್ದು. ಶಿವನ ಲುಕ್ಕಿಲೆ ಮಹಾರುದ್ರ ಅಥವಾ ಶಿವನ ಒಂದು ಪ್ರತಿರೂಪ ಅನ್ಸಕ್ಕೆ ಶುರುವಾಗುತ್ತೆ. ಆ ಥರದ ಪೋಸ್ಟ್ರಿಗೆ ಹೊರಗೆ ಬಂದಿರುವಂಥದ್ದು. ಕೂರ್ಮ ಅವತಾರ ಒಂದು ವಿಶೇಷವಾದ ಚಿತ್ರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಮೋಷನ್ ಪೋಸ್ಟರ್ ಮೂಡಿಸ್ತಿರುವಂಥದ್ದು. ಈಗಾಗಲೇ ಈ ಚಿತ್ರದ ಶೂಟಿಂಗ್ ಕೆಲಸ ಏನಿದೆ ಅದು ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಟೈಟಲ್ ಇತ್ತು ಅದು ಟೈಟಲ್ ರಿಲೀಸ್ ಮಾಡುವಂಥ ಕೆಲಸವನ್ನು ಸಿನಿಮಾ ಟೀಮ್ ಈಗ ಮಾಡಿರುವಂಥದ್ದು. ಸೊ ಕೂರ್ಮ ಅವತಾರ ಶಿವಣ್ಣನ ಮತ್ತೊಂದು ಚಿತ್ರ. ಈಗಾಗಲೇ ಹಲವು ಚಿತ್ರಗಳಲ್ಲಿ ಕೆಲಸ ಮಾಡಿದಂಥ ಶಿವಣ್ಣ ಇಲ್ಲಿ ಬೇರೆ ಥರದ ಅವತಾರವನ್ನು ತಾಳುವ ಎಲ್ಲ ಲಕ್ಷಣಗಳು ಅನ್ನೋಕ್ಕಿಂತ ಎಲ್ಲ ಕುತೂಹಲಗಳನ್ನು, ಎಲ್ಲ ಅನಿಸಿಕೆಗಳನ್ನು ಬೇರೆ ಮಾಡುವಂಥ ರೀತಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಥವಾ ಮಾಡ್ತಿದ್ದಾರೆ ಅಂಥೇಳಿ ನಾವು ಹೇಳಬಹುದು. ಪೋಸ್ಟರ್ ಮತ್ತು ಮೋಷನ್ ಪೋಸ್ಟರ್ ಆ ಥರದ ಒಂದು ಫೀಲ್ ಕೊಡ್ತಾ ಇದೆ. ಸೊ ಡ್ಯಾಡ್, ಬೇಲ್, ಜೈಲರ್ 2 ಈ ಎಲ್ಲ ಸಿನಿಮಾಗಳು ಶಿವಣ್ಣನ ಅಭಿನಯಿಸಿದ ಸಿನಿಮಾಗಳು. ಸೊ ಈ ಸಿನಿಮಾಗಳ ನಿರೀಕ್ಷೆ ಜಾಸ್ತಿ ಇದೆ. ಹಾಗೆಯೇ ಈ ಕೂರ್ಮ ಅವತಾರ ಕೂಡ ಒಂದು ಸಾಲಿನಲ್ಲಿ ಇರುವಂಥದ್ದು, ಅಂದರೆ ನಿರೀಕ್ಷೆ ಹೆಚ್ಚಿಸಿರುವಂಥ ಚಿತ್ರ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.